welcome to the channel. ಓಕೆ, ಸೊ ಹಿಂದಿನ ದಿನ ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಮಾಮ ಮಾಮಿಯವರು ಆಲ್ಮೋಸ್ಟ್ 2 ವೀಕ್ಸ್ ಆದಮೇಲೆ ಮನೆಗೆ ಬಂದಿದ್ದರು. ಫಾದರ್ಸ್ ಡೇಗೆ ಒಂದಷ್ಟು ಗಿಫ್ಟ್ ತಂದಿದೆ, ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ. ದೀಪು, ಕಮ್ ಹಿಯರ್ ಒನ್ಸ್ ಯು ಡನ್. ಓಕೆ, ಸೊ ಫಾದರ್ಸ್ ಡೇ, ಮದರ್ಸ್ ಡೇಗೆ ನಿಮ್ಗೆ ಗೊತ್ತಲ್ಲ, ನಾವೇನೋ ಒಂದು ಸ್ಪೆಷಲ್ ಮಾಡಿದ್ವಿ, 25 ಮಾಮ್ಸ್ಗೆ ಒಂದು ಗಿಫ್ಟ್ ಸೆಟ್ ಎಲ್ಲ ಕೊಟ್ಟಿದ್ವಿ ಅಂತ. ಇವತ್ತು ಫಾದರ್ಸ್ ಡೇಗೆ ಅದೇ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ವಿ. ಫಸ್ಟ್ ಈ ಕವರ್ ಇಲ್ಲಿದೆ, ಆ್ಯಂಡ್ ಸ್ವಲ್ಪ ಪೆನ್ಗಳು, ಎಲ್ಲದಕ್ಕೂ ಒಂದೊಂದು ಪೆನ್ ಆ್ಯಂಡ್ ಪಾಕೆಟ್ ನೋಟ್ಬುಕ್ಸ್, ಜೊತೆಗೆ ಕೇಕ್ ಹಾಕೋದಕ್ಕೆ ಒಂದು ಇದನ್ನ ಅರೇಂಜ್ ಮಾಡಬೇಕು. ಇಟ್ಸ್ ಅ ಕೇಕ್ ಬಾಕ್ಸ್ ಐತೆ, ಎಲ್ಲರಿಗೂ ಒಂದೊಂದು ಪೀಸ್ ಕೇಕ್ ಬರುತ್ತೆ ಇದರಲ್ಲಿ, ಪ್ಲಸ್ ಲಂಚ್ ಬಾಕ್ಸ್ ಥರ ಇದರೊಳಗಡೆ ಇನ್ನೊಂದು ಬಾಕ್ಸ್ ಬೇರೆ ಇದೆ. ಆ್ಯಂಡ್ ಇನ್ನೇನಿದೆ, ಒಂದು ಹಣ್ಣು ಹಾಕ್ತೀವಿ. 1 2 3 4 5 ಐಟಮ್ಸ್ ಬರುತ್ತೆ. ಬ್ಯಾಗ್ ಇಸ್ ಆಲ್ಸೋ ಗುಡ್ ಕ್ವಾಲಿಟಿ, ಸೊ 6 ಐಟಮ್ಸ್, ಚಿಕ್ಕ ಪುಟ್ಟ ಐಟಮ್ಸ್, ಬಟ್ ಐಮ್ ಶೋರ್ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಹೌ ಯು ಲೈಕ್ ದಿಸ್ ಐಡಿಯಾ ಬೇಬಿ? ಸಖತ್ತಾಗಿದೆ, ಎಲ್ಲ ಯೂಸ್ಫುಲ್. ಚಪಾತಿ, ಪಲ್ಯ, ರೈಸ್, ಸಲಾಡ್ ಏನಾದರೂ ಇಟ್ಕೊಬೋದು, ಚೆನ್ನಾಗಿ. ಇದನ್ನ ಬಾಕ್ಸ್ ಮಾಡ್ಬೇಕು, ಕೇಕ್ ಹಾಕ್ಬೇಕು ಇದ್ರೊಳಗಡೆ. ಒಂದು ಕೆಲಸ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಅಲ್ವಾ, ಇನ್ 15 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್ ಒಳಗಡೆ ಇದನ್ನ ಎಷ್ಟು ಬಾಕ್ಸ್ ಇದೆ ಅಂತ ನೋಡ್ಬೇಕು. ಏನಪ್ಪ, ಇದನ್ನ ಇನ್ನೂ ಸ್ವಲ್ಪ ಕಟ್ ಮಾಡ್ಬೇಕು ಅನ್ಸುತ್ತೆ, ಇದು ಆಗ್ತಾನೆಲ್ಲ ಹಾಕಕ್ಕೆ. ಇದೆಲ್ಲ ನಾನು ಮುಂಚೆನೆ ಆನ್ಲೈನ್ ಆರ್ಡರ್ ಮಾಡಿದ್ದೆ, ಬಂದು ಒಂದು ತಿಂಗಳು ಕಟ್ಟೆ ಆಗ್ಬಿಡ್ತಲ್ಲಪ್ಪ. ಪಪ್ಪ ಇದನ್ನ ಆಯ್ತಾ ನಿಮ್ಗೆ ಹಾಕ್ಲಿಕ್ಕಿಲ್ಲ ಅಲ್ಲ, ಒಂದು ಸ್ವಲ್ಪ ಕಟ್ ಮಾಡ್ಬೇಕಂತ ಇದು ಇನ್ನ ಉದ್ದಕ್ಕೆ. ಒಂದೊಂದೇ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅಮ್ಮಂದಿರ ದಿನಾಚರಣೆಗೆ 25 ಮಾಮ್ಸ್ಗೆ ಗಿಫ್ಟ್ ಕೊಟ್ಟಿದ್ವಿ ನೋಡಿ, ಅದೇ ರೀತಿ ಇವತ್ತು ಫಾದರ್ಸ್ ಡೇಗೆ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದೀವಿ. ನೋಡಿ, ಕರೆಕ್ಟ್ ಆಗಿದೆ. ಇದನ್ನ ಇನ್ನೂ ಸ್ವಲ್ಪ ಉದ್ದಕ್ಕೆ ಹರಿಬೇಕು, ಅವಾಗ ಆಗುತ್ತೆ. ಇವಾಗ ಆಗ್ತಾ ಇಲ್ಲ, ಚಿಕ್ಕದಾಗ್ಬಿಡುತ್ತೆ ಬಾಕ್ಸ್. ಒಯ್ತು ಪಾಡೋಡು ಒಯ್ತು ಪಾಡೋಡು ಅಪ್ಪ, ಸರಿಯಾಗಿ ಹೋಗ್ಕೊಂಡಲ್ಲ. ಸೊ ಒಂದು ಬಾಕ್ಸ್ ರೆಡಿ ಆಯ್ತು. ಆಮೇಲೆ ಮೇಲ್ಗಡೆ ಅಂತ ಇದನ್ನ ಹೆಂಗಪ್ಪ ಹಾಕೋದು ಗುರು? ಮೇಲ್ಗಡೆ 6 ಅದ, ಫುಲ್ ಬಾಕ್ಸ್ ರೆಡಿ ಮಾಡಿಡಿ, ಸೊ ದಟ್ ನಾಳೆಗೆ ಹಿಂಗೆ 6 ಬಿಡಿ ಆಯ್ತಾ ಎಲ್ಲ ಕಡೆ. ಒಯ್ತದ ಕುಲ್ಲವಡು ಅಪ್ಪಾಗ ಸರಿಯಾಗಿ ಎನ್ನ ಮೊದಲು ಬರ್ತದೆ. ಸ್ವಲ್ಪ ಹಿಂದಕ್ಕೆ ಮಾಡಬೇಕಿತ್ತು ಅವರು ನೋಡಿ. ಅದಕ್ಕೆ ಬೇಕಂದ್ರೆ ಬ್ಲೇಡ್ ಇರ್ಲಿ ಯಾರಿಗಾದ್ರೂ ಬೇಕು ಅಂದ್ರೆ ತಗೊಳ್ಳಿ, ಹಿಂದಕ್ಕೆ ಮುಂದಕ್ಕೆ ಮಾಡಿ ಸ್ವಲ್ಪ. ಓಕೆ, ಈ ತರ ಬಾಕ್ಸ್ ಮಾಡಿ ಒಂದೊಂದ್ರಲ್ಲಿ ಒಂದೊಂದು ಕೇಕ್. ನೈಸ್, ಯಾ ನೈಸ್ ನೈಸ್ ವೆರಿ ನೈಸ್, ಪ್ರಿಟಿ ಇಟ್ ಇಸ್. ನಾನೇನ್ ಮಾಡ್ತೀನಿ, ಎಲ್ಲದಕ್ಕೆ ಟಿಫಿನ್ ಬಾಕ್ಸ್, ನೋಟ್ಬುಕ್ ಮತ್ತೆ ಪೆನ್ ಹಾಕ್ತೀನಿ. ಇದೇ ಮಾಡಬೇಕು, ಲೇಟ್ ಆಗುತ್ತೆ, ಇದುವೇ ಲೇಟ್ ಆಗಿ ಅವಾಗ ಎಷ್ಟು ಬ್ಯಾಗ್ ರೆಡಿ ಇದೆ ಅಂತ ಗೊತ್ತಾಗುತ್ತೆ. ಬ್ಯಾಗ್ ಮಾತ್ರ ಸೂಪರ್ ಆಗಿ ಬಂದಿದೆ. ನನ್ನ ಫಸ್ಟ್ ಮದರ್ಸ್ ಡೇ ತುಂಬಾ ಮೀನಿಂಗ್ಫುಲ್ ಆಗಿ ಸೆಲೆಬ್ರೇಟ್ ಮಾಡಿರುವಂಥ ರೀತಿಯಲ್ಲೇ ದೀಪು ಅವರ ಫಸ್ಟ್ ಫಾದರ್ಸ್ ಡೇ ಕೂಡ ತುಂಬಾ ಮೆಮೊರೇಬಲ್ ಆಗಿರಬೇಕು ಅಂತ ಈ ರೀತಿಯಾದಂಥ ಒಂದು ಯೋಚನೆ ಮಾಡಿರೋದು. ನಾವೆಲ್ಲ ಇಲ್ಲಿ ಮಾಡ್ತಾ ಇದ್ರೆ ಪಟಪಟ ಆಗ್ಬೇಕು ಅಂತ, ಒಬ್ರು ಮಾತ್ರ ಬರ್ತಾನೆ ಇಲ್ಲ. ನೋಡಿ ಗೈಸ್, ಇಲ್ಲಿರೋ ಬರ್ತಾನೆ ಇಲ್ಲ ಅವರು. ಕ್ಯಾಮ್ರಾಗೆ ಹೇಳಿದ ತಕ್ಷಣ ಎದ್ದು ಬಂದ್ಬಿಟ್ರು, ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅಂತ. ಇದು ಹುಷಾರ ಮಾಡಿಕೊಡ್ರಿ, ಕಟ್ ಮಾಡ್ತೀನಿ. ಅಪ್ಪಾಜಿ ಬರ್ಬಿಡ್ದೆ, ಬತ್ತಿ ಬಿಡ ನೋಡಿ, ಏರಿಯತ್ತು ಜಾಸ್ತಿ ಬಾಕ್ಸ್ ಮಾಡ್ತಾರೆ, ಪ್ರೈಸ್ ಹೋಗಿ ನನಗೆ ಪ್ರೈಸ್ ಬೇಡ, ಏನು ಬೇಡ ಅಂತಾರೆ. ಮಾಡೋದಕ್ಕೆ ಕಷ್ಟ ಅಲ್ಲ, ಕಷ್ಟ ಉಂಟಣ್ಣ. ಸೂಕ್ಷ್ಮದ ಕೆಲಸ ತುಂಬಾ ಹರಿತದೆ, ಜಾಗರಣೆಯಲ್ಲಿ ಮಾಡಿ. ನಾನು ನಾಳೆ ಬೆಳಿಗ್ಗೆ ಮಾಡಕ್ಕೆ ಇಟ್ಟಿದ್ರೆ ಇದು ಇವ್ರದೆಲ್ಲ ಇನ್ನ ಆಗಿಲ್ಲ, ನಂದಾಗೇ ಹೋಯ್ತು. ನಾನು ನೋಡಿ ಎಷ್ಟಾಯ್ತು ನಂದು ಇಲ್ಲಿ. ನೋಡಿ ಗೈಸ್, ನಾನೊಂದು 10 ನಿಮಿಷದಲ್ಲಿ ಆಯ್ತು, ಬೇಗ ಪಟ ಮಾಡ್ತೀನಿ ನಾನು. ಇವ್ರ ನಿಧಾನ ಎಷ್ಟಾಗಿದೆ ಒಂದು ಲೆಕ್ಕ ಮಾಡ್ತೀನಿ ಆಯ್ತಾ. 1 2 3 4 5 6 7 8 9 10 11 12 13 14 15 16 17 18 19 20 ಚಿನ್ನು ಜೊತೆ ಇವ್ರಿಗೆ ಐಡಿಯಾ ಇಲ್ಲ ಯಾಕೆ ಏನು ಅಂತ, ಬಟ್ ಈಸ್ ಹೆಲ್ಪಿಂಗ್ ಅಸ್.
ಪಾಪು ಸೇಮ್ ನಂತರನೇ ಅಂತೆ ಜಾನನ. ಇಟ್ಟು ಬೇಗ ಇಟ್ಟು ಮಾರೆ ಮಳೆ. ನನ್ನ ತಾತಂದು ಒಂದು ಪುಟ್ಟ ಸೇವೆ, ಅವ್ರದ್ದು ಒಂದು ಸಹಾಯ ನೋಡಿ ಖುಷಿ ಆಗುತ್ತೆ. ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನಾಳೆ ತಂದೆಯಂದಿರ ದಿನಾಚರಣೆ. ತಂದೆಯಂದಿರ ದಿನಾಚರಣೆ ಎಲ್ಲ ತಂದೆಯಂದಿರಿಗೆ ಕೊಡೋದಕ್ಕೆ. ಹಾ ಹಾ. ಹೆಂಗೈತೆ ಉಡುಗೊರೆ? ನಮ್ಗೇನು ಗೊತ್ತಲ್ಲ ಎಂತ ಮತ್ತೆ ವಿಶೇಷ ಅಂತ ಹೆಂಗ್ ಗೊತ್ತು? ಅದೆಲ್ಲ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಹೇಳಿದೆ. ಓಹೋ, ಇದು ಶರ್ಟ್ ಬಟನ್ ಹಾಕ್ರಪ್ಪ. ಸ್ವಲ್ಪ ಟೈಮ್ ತಗೊಂಡಿದ್ದೆ ಈ ಬಾಕ್ಸ್ ಮಾಡೋದಕ್ಕೆ, ಬಟ್ ಎಲ್ಲರೂ ಸೇರಿ ಬೇಗನೆ ಮಾಡಿದ್ರು ಆಯಿತಾ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೇಕ್ ಬಂದಿದೆ ಫಾರ್ ಫಾದರ್ಸ್ ಡೇ. ಓಪನ್ ಮಾಡಂಗೆಲ್ಲ ಇಲ್ಲ. ಓ, ಬೇಗ ರೆಡಿಯಾಗಿ ಬನ್ನಿ. ಇಷ್ಟೇನಾ? ಒಬ್ರು ಪಂಚೆ, ಒಬ್ರು ಚಡ್ಡಿ, ಒಬ್ರು ಬನಿಯನ್, ಇನ್ನೊಬ್ರು ಸ್ನಾನ. ರೆಡಿಯಾಗಿ ಬನ್ನಿ. ಇದು ಓಪನ್ ಮಾಡಿ ಬೈದನ್. ಸೊ ಇಟ್ಸ್ ಫಾದರ್ಸ್ ಡೇ ಸ್ಪೆಷಲ್ ಆಯ್ತಾ. ಸೊ ಫಾದರ್ಸ್ ಡೇ ಸ್ಪೆಷಲ್ ಗೆ ಒಂದು ಸ್ಪೆಷಲ್ ಕೇಕ್ ಇದೆ. ಲೆಟ್ಸ್ ಅನ್ಬಾಕ್ಸ್ ಇಟ್. ಬನ್ನಿ, ನೀವೇ ಅನ್ಬಾಕ್ಸ್ ಮಾಡಿ ನಿಧಾನಕ್ಕೆ. ಒಬ್ರು ಮಾತ್ರ ಮಾಡ್ರಪ್ಪ. ಓಕೆ ಓಕೆ. ಹೇಗಿರುತ್ತೆ ಕೇಕ್? ಮದರ್ಸ್ ಡೇ ಕೇಕ್ ನೋಡಿದೀರಲ್ಲ ಎಲ್ಲರೂ? ಪಪ್ಪ ಬಂದಿರ್ಲಿಲ್ಲ. ಮದರ್ಸ್ ಡೇ ಕೇಕ್ ಏನ್ ಆಸೆ ಇತ್ತಲ್ಲ ನಿಮ್ಗೂ ಸ್ಪೆಷಲ್ ಆಗಿರ್ಬೇಕು. ಇವತ್ತು ಹೆಂಗಿರ್ಬೋದು ನಿಮ್ ಕೇಕ್? ಅದಕ್ಕಿಂತ ಚೆನ್ನಾಗಿರುತ್ತಾ? ವಾಟ್ ಇಸ್ ಯರ್ ಎಕ್ಸ್ಪೆಕ್ಟೇಷನ್ ದೀಪು? ಸೂಪರ್ ಆಗಿರುತ್ತೆ. ಹೌದಾ? ನೋಡೋಣ ಕೇಕ್. ನೋಡೋಣ. ರೆಡಿನಾ? ಕೇಕ್ ನೋಡ್ತೀರಾ? ನಗ್ಬೇಕು. ವೆರಿ ನೈಸ್. ರಾಜರೆಲ್ಲ ಯಾರದು? ಬೈಕ್ ಉಂಟು ಕೂಡ. ಅದೆಲ್ಲ ಗೆಸ್ ಮಾಡಿ ಏನು ಅಂತ. ಭಾರ ಇದೆ ಇದು. ಕೆಳಗಡೆ ನಿಮಿಷ. ಅದು ಕೇಕ್ ಬೇಬಿ ಸೈಡ್ ಅಲ್ಲಿ ಕೇಕ್ ಹಾಳು ಮಾಡಿದ್ರಾ? ಓಕೆ, ಸೂಪರ್. ಗಾಡಿ ನಮ್ದೇನದು? ಕುತೂಹಲ ನೋಡಿ ಏನು ಮಾಡಿಸಿರೋದು ಕೇಕ್ ಮೇಲೆ, ಏನಿದ್ರ ಮೀನಿಂಗ್ ಅಂತ. ಏನೇನಿದೆ ಕೇಕ್ ಮೇಲೆ ನೋಡಿ ನೀವೆಲ್ಲರೂ. ರಾಜ್ಕುಮಾರ್ ಒಂದೊಂದು, ಒಬ್ರು ಫೋನ್ ಅಲ್ಲೇ ಇರ್ತಾರೆ, ಒಬ್ರು ರಾಜ್ಕುಮಾರ್ ಮೂವಿನಲ್ಲೇ ಇರ್ತಾರೆ, ಒಬ್ರು ಬೈಕ್ ಓಡಿಸ್ಕೊಂಡಿರ್ತಾರೆ, ಇನ್ನೊಬ್ರು ಚೇರ್ ಅಲ್ಲೇ ಇರ್ತಾರೆ. ಬೈಕಲ್ಲಿ ಚೇರ್ ನಂದು, ಮಾಮಂದು ಕಾರು, ಬೈಕ್ ಅಂಕಲ್ದು, ಪಪ್ಪಂದು ಫೋನ್ ಅಂತ ಫೋನ್ ಫೋನು ಅಂಕಲ್ದು, ನವಣ್ಣಂದು. ಬೈಕ್ ಯಾರ್ದು? ಬೈಕ್ ಅಪ್ಪಾಜಿ ಪಪ್ಪಂದು. ರಾಂಗ್. ಬೈಕ್ ಯಾರ? ರಾಂಗ್. ಮಾಮ ಯಾವ ನಮ್ಮನೆಯವ್ರದ್ದಾಗಿರ್ಬೇಕು. ಸೊ ಕಾನ್ಸೆಪ್ಟ್ ಏನು ಗೊತ್ತಾ? ಫ್ಯಾಮಿಲಿ ಪಿಲ್ಲರ್, ಇವ್ರು ನಮ್ಮ ಪ್ರೊಟೆಕ್ಟರ್, ನಮ್ಮ ಹೀರೋ, ನಮ್ಮ ಶಕ್ತಿ, ಬೆಸ್ಟ್ ಫಾದರ್, ಹ್ಯಾಪಿ ಫಾದರ್ಸ್ ಡೇ, ಇದೆಲ್ಲ ನೋಟ್ಸ್. ಇದ್ರ ಜೊತೆಗೆ ಇವರ ಫೋಟೋ, ಹಾಗೆಯೇ ಇವರಿಗೆ ಸಂಬಂಧಪಟ್ಟಿರುವಂಥ ವಿಷಯದ ಬಗ್ಗೆ ಒಂದು ಫೋಟೋ ಬೇರೆ ಇದೆ ಆಯಿತಾ. ಸೊ ಫ್ಯಾಮಿಲಿಯವರೆಲ್ಲ ಗೆಸ್ ಮಾಡ್ತಾರೆ ಅಂತ ನೋಡಬೇಕು. ಟಿ ವಿ ಇದೆ, ಮೊಬೈಲ್ ಇದೆ, ಬೈಕ್ ಇದೆ, ಚೇರ್ ಇದೆ, ಕಾರ್ ಇದೆ, ಪೆನ್ ಇದೆ, ಈ ಥರದ ಹಲವಾರು ಎಲಿಮೆಂಟ್ಸ್ ಇದೆ. ಬಟ್ ಯಾರ್ಯಾರ್ದು ಯಾವ್ದು ಅಂತ ನೋಡೋಣ. ಭಾವದ ಆಲೋಚನೆ ಅಂತ ಏನಿದೆಲ್ಲ ಅಂತ. ಇದು ಟೊಯೋಟಾ ಕ್ವಾಲಿಸ್. ಇದು ಎಡಿಟಿಂಗ್ ಎಲ್ಲ ಅಲ್ಲ, ರಾಯಲ್ ಎನ್ಫೀಲ್ಡ್ ನಿಮ್ದಲ್ವಾ? ಇದು ರಾಯಲ್ ಎನ್ಫೀಲ್ಡ್ ಅಲ್ಲ. ಮತ್ತೆ ನ್ಯೂಸ್ ಪೇಪರ್ ಅಂಡ್ ಪೆನ್ ಇದೆ, ಮತ್ತೆ ಒಂದು ಬೈಕ್ ಇದೆ. ಅಲ್ಲ ಅಲ್ಲ, ಕರೆಕ್ಟ್ ಗೆಸ್ ಮಾಡಿ. ಕರೆಕ್ಟ್. ನಮ್ಮ ಮನೆಯ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಲ್ ಹೀರೋಸ್ಗೆ ಈ ಒಂದು ಸ್ಪೆಷಲ್ ಕೇಕ್. ಐಪ್ಯಾಡ್ ನಂದು, ಚೇರ್ ನಂದೆ, ತಾತಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಪಿಕ್ಚರ್, ಪೇಪರ್ ಮತ್ತು ಪೆನ್. ಅಲ್ಲ ಅಲ್ಲ ಹೌದೌದು. ಬನ್ನಿ ಇಲ್ಲಿ ಕೂರಿ ತಾತ, ಇಲ್ಲಿ ಕೂರಿ. ನಿಮ್ದು ಸ್ಮೈಲ್. ರಾಜ್ಕುಮಾರ್ ತಾತ, ಕ್ವಾಲಿಸ್ ಮಾಮಂದು, ಆಮೇಲೆ ಮೊಬೈಲ್ ದೀಪುದು, ಚೇರು ದೀಪುದು, ಐಪ್ಯಾಡ್ ಅದು ದೀಪುದು ಐಪ್ಯಾಡ್, ಮತ್ತೆ ಚೇರ್, ಪೆನ್, ಚೇರ್ ಅಣ್ಣನ.
ಅಪ್ಪಾಜಿನ ಅಲ್ಲ, ಅಪ್ಪಾಜಿದು ನ್ಯೂಸ್ ಪೇಪರ್ ಪೆನ್. ನೀರ್ನ ಇರ್ತ ಎಕ್ಸ್ಟ್ರಾ ಪೆನ್ ಬೈಕ್ ಯಾರ್ದು? ಬೈಕ್ ಅವ್ರದ್ದು, ಅವ್ರ ಹತ್ರ ಒಂದು ಸೈಕಲ್ ಅಲ್ಲಿ ಯಾವಾಗ್ಲೂ ಬೈಕಲ್ಲಿ ಇರ್ತಾರಲ್ಲ, ಅದಕ್ಕೆ. ಹೆಂಗಿದೆ? ಸೂಪರ್ ಆಗಿದೆ. ಈ ತರ ಜಾಕೆಟ್ ಮಾಡ್ದಿನ ಇವ್ರದೆಲ್ಲ ಫೋಟೋ ನಿನ್ನೆ ನಾನು ಕೊಟ್ಟಿದ್ದು, ಅವರೆಲ್ಲ ಫೋಟೋ ಅಂಟಿಸಿದ್ದಾರೆ ಎಲ್ಲ. ಭಾರಿ ಶೋಕ ಇದೇ ಫೋಟೋನೇ ನಾವು ತಿನ್ನೋಲಿ ಯಾವ ಫೋಟೋ ಪೂರ. ನಿಮ್ ಕಾಲೇಜ್ ಗಾಡಿ ಹೆಂಗಿದೆ? ಮಿಸ್ ಮಾಡ್ಕೊಂಡ್ರ? ಇದು ಓದಿದ್ರ ಎಲ್ಲಾರು? ಮೇಲ್ಗಡೆ ಬರ್ದಿದ್ದು ಓದಿದ್ರಾ? ಯಾರ್ಯಾರು ಅಂತ ಗೊತ್ತಾಗಿಲ್ಲ. ಎಲ್ಲಾರು ಎಲ್ಲರಿಗೂ ಸೇರಿ ಎಲ್ಲಾರ್ಗು ಸೇರಿ ಎಲ್ಲಾರು. ಪ್ರೊಟೆಕ್ಟರ್ ಅವರ ಹೀರೋ ಫ್ಯಾಮಿಲಿ ಪಿಲ್ಲರ್ ಯಾರು ಅವರ ಎಲ್ಲರಿಗೂ ಬೆಸ್ಟ್ ಫಾದರ್ ಯಾರು? Cheers, happy Father's Day! ಫಸ್ಟ್ ಟೈಮ್ ಅಲ್ಲ ನಾವು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೋದು. ಈ ಕೇಕ್ ನ ಒಂದಷ್ಟು ತಂದೆಯರಿಗೆ ನಾವು ಗಿಫ್ಟ್ ಮಾಡ್ಬೇಕು ಅಂತ. ಕೇಕ್ ಇನ್ನ ನೀವಿಬ್ರು ಇಟ್ಕೊಳ್ಳಿ, ನಿಮ್ಗೊಂದು ಚಾಕು ತರ್ತೀನಿ. ಏನಕ್ಕೆ ತುಂಬ ಖುಷಿ ಆಗ್ತಾ ಇದೆ ಹೇಳಿ, ಅವರ ಮುಖದಲ್ಲಿ ಇರುವಂಥ ನಗು ನೋಡಿ. ಹ್ಯಾಪಿ ಫಾದರ್ಸ್ ಡೇ! ಕಟ್ ಮಾಡಿ ಕೇಕ್. ಹ್ಯಾಪಿ ಫಾದರ್ಸ್ ಡೇ! How is the feeling? ಗ್ರೇಟ್. ನೈಸ್, ಸೂಪರ್, ಹೌದಾ? ಎಕ್ಸಲೆಂಟ್. ಈ ಕೇಕ್ ನ ಇನ್ನ ನಿಮ್ಮಂತ ತಂದೆಯಂದ್ರಿಗೆ ಹಂಚ್ತಾ ಇದೀವಿ, ಅದೇ ಹೆಂಗ ಅನ್ನಿಸ್ತಾ ಇದೆ? ಇನ್ನೂ ಸೂಪರ್. ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಈ ವರ್ಷ ದೀಪು ಅಪ್ಪಾಗಿ ಹಂಚ್ತಾರೆ, ಅದಿನ್ನ ಖುಷಿ ಅಲ್ವಾ? ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್. ಸೋ ಟ್ರೂ. ಓಕೆ ದೀಪು, ನೀವೇ ಎಲ್ಲಾರ್ಗೂ ಕೊಡಿ, ಟು ಆಲ್ ದ ಸೀನಿಯರ್ ಫಾದರ್ಸ್. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಅಂತ ಹೇಳಿ ಜೋರಾಗಿ. ಥ್ಯಾಂಕ್ ಯು. ಈ ವರ್ಷ ಫಾದರ್ ಆಗಿರುವಂತ ನನ್ನ ಪ್ರೀತಿ ಯಜಮಾನರಿಗೆ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬೆಸ್ಟ್ ಫಾದರ್ ಫಾರ್ ಯುವರ್ ಸನ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಫಾರ್ ಬೀಯಿಂಗ್ ಅಮೇಜಿಂಗ್ ಪೇರೆಂಟ್ಸ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಸೋ ವೆಲ್. ಇವಾಗ ನಾವು ತಿನ್ನೋಣ. ನಾವಿಲ್ದೆ ಅವ್ರಿಲ್ದೆ ನಾವಿಲ್ಲ. ಬನ್ನಿ ಬನ್ನಿ ಹಸಿವಿನ ದೂರಲ್ಲಿ ಬಿಡಿ. ಸ್ವಲ್ಪ ತಿನ್ನಿ. ಮದರ್ಸ್ ಡೇಗೂ 7th ಹೆವೆನ್ ಇಂದ ಕೇಕ್, ಫಾದರ್ಸ್ ಡೇಗೂ 7th ಹೆವೆನ್ ಇಂದಾನೆ ಕೇಕ್. ತಗೊಳ್ಳಿ, ಒಬ್ಬೊಬ್ರು ಇಟ್ಕೊಳ್ಳಿ. ಅವರ ಹೀರೋ ಸ್ಲೀಪಿಂಗ್. ನಿಮ್ಗೆ ಅವರ್ ಸ್ಟ್ರೆಂತ್, ಬೆಸ್ಟ್ ಫಾದರ್, ಪ್ರೊಟೆಕ್ಟರ್. ಫ್ಯಾಮಿಲಿ ಪಿಲ್ಲರ್. ಕರೆಕ್ಟ್ ಬೇಕು. ಈ ಕೊರ್ನಿ ಹಾಕಲಿಗೆ ಸುಮ್ನೆ ಅಂಚನೆ ಕೊರಿನಿ ಗೆಸ್ ಅದು. ಇಲ್ಲಿ ಒಂದು ಎಲ್ಲರೂ ಕಟ್ ಮಾಡಿ ಕೊಡಿ. ಯಮ್. ನಿಮ್ಮಿಬ್ರಿಗೆ ಯಾರ್ ಕೇಕ್ ಇಷ್ಟ ಆಯ್ತು? ನಿಮ್ ಕೇಕ ಇವ್ರ ಕೇಕ? ಇವ್ರ ಕೇಕ್ ಇಷ್ಟ ಆಯ್ತು. ನಮ್ದು ಚೆನ್ನಾಯ್ತು. ನಮ್ಮದು ಚಂದ ಇತ್ತು. ಇದು ಇದು ಈಗ ಅದು ಇನ್ನು ಮರ್ತೋಗಿದೆ. ಅಲ್ಲ ದೀಪು, ಯಾವ್ದು ಟೇಸ್ಟ್ ಮಾಡಿದ್ರೆ ನೆನಪು. ಅದು ತಿನ್ನು ಮರ್ತೋಗಿದೆ. ಈಗ ಫ್ರೆಶ್ ಅಲ್ವಾ, ಅದಕ್ಕೆ ಇದು ಒಳ್ಳೇದು ಈಗ. ವಾವ್. ಆಕ್ಚುಲಿ ಏನ್ ಗೊತ್ತಾ, ನನಗೆ ಬಹಳ ಆಸೆ ಇತ್ತು ಈ ತರ ಕೇಕ್ ಮಾಡ್ಬೇಕು ಅಂತ. ನಮ್ಮ ಫ್ಯಾಮಿಲಿನಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಈ ತರ 3 ಲೇಯರ್ ಕೇಕ್ ತರಿಸಿದಲ್ವಾ. ಅಂಡ್ ಈ ತರ ತುಂಬಾ ಡಿಫ್ರೆಂಟ್ ಆಗಿ ಸ್ಪೆಷಲ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದ್ದಾರೆ. ಸೊ ಇಟ್ಸ್ ರಿಯಲಿ ನೈಸ್. ನ್ಯೂಸ್ ಪೇಪರ್ ನೋಡಿ ರಾಜ್ಕುಮಾರ್ ಸಿನಿಮಾ ಹೆಂಗ್ ಯೋಚನೆ ಮಾಡಿ ಹಾಕಿದ್ದಾರೆ ಗೊತ್ತಾ. ಚಿಯರ್ಸ್, ಹ್ಯಾಪಿ ಫಾದರ್ಸ್ ಡೇ. ಇಷ್ಟು ಚಂದವಾದ ಕೇಕ್ ಇವಾಗ ಎಲ್ಲರಿಗೂ ಕಟ್ ಮಾಡಿ ಹಂಚೋಣ. ಇದನ್ನ ಕಟ್ ಮಾಡಿ ಹಂಚೋಣ. ಬಾಕ್ಸ್ ತಗೋಣ. ಕಾನ್ಸೆಪ್ಟ್ ಕೇಕ್ ಜೊತೆಗೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಬೇರೆ ಮಾಡಬೇಕು. ಸೊ ಹಾಗಾಗಿ 4 kg ಮಿನಿಮಮ್ ಬೇಕಾಗುತ್ತೆ ಅಂತ ಅಂದಿದ್ರು. ಸೊ 4 kgಗೆ 3 ಡಿಫ್ರೆಂಟ್ ಸ್ಟೆಪ್ಸ್ ಇತ್ತಲ್ವ ಇದರಲ್ಲಿ. ಸೊ ಬ್ಲ್ಯಾಕ್ ಫಾರೆಸ್ಟ್ ಜೊತೆಗೆ ರೆಡ್ ವೆಲ್ವೆಟ್ ಸೇಫಾಗಿ ಹೈಜಿನಿಕ್ ಆಗಿ ಕಟ್ ಮಾಡಿ ಇದನ್ನು ಬಾಕ್ಸಸ್ಗೆ ಹಾಕಬೇಕು. ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ 30+ ಬಾಕ್ಸಸ್ಗೆ ನಾವು ಕೇಕ್ ಹಾಕಿದೀವಿ ಆಯ್ತಾ. 3 ಲೇಯರ್ ಕೇಕ್ ಅಲ್ಲಿ ಫಸ್ಟ್ ಲೇಯರ್ ಫ್ಯಾಮಿಲಿ ಅವ್ರು ತಿಂದ್ವಿ, ಮಿಡಲ್ ಲೇಯರ್ ಎಲ್ಲರಿಗೂ ಕಟ್ ಮಾಡಿದ್ವಿ ಆಯ್ತಾ. ಐ ರಿಯಲಿ ವಿಶ್ ಬಾಕ್ಸ್ ಸೈಜಸ್ ಒಂದ್ ಸ್ವಲ್ಪ ದೊಡ್ಡ ಬರ್ತಾ ಇದ್ರೆ ದೊಡ್ಡ ಪೀಸ್ ಹಾಕ್ಬೋದಾಗಿತ್ತು. ಸೊ ಇನ್ನ ಒಂದು ಕೆಳಗಡೆ ಲೇಯರ್ ಹಂಗೆ ಉಳಿದಿದೆ. ನನ್ನ ಕೇಕ್ ಆರ್ಡರ್ ಮಾಡ್ಬೇಕಾದ್ರೇನೆ ಹೇಳಿದ್ರು ಅಶ್ವಿನ್ ಅವರು, ಇದು ಆಲ್ಮೋಸ್ಟ್ ಒಂದು 40 ಜನಕ್ಕೆ ನೀವು ಕೊಡ್ಬೋದು ಕಮ್ಮಿನಲ್ಲಿ ಅಂತ. ಹಂಗೆ ಆಯ್ತು. ಉಳಿದಿರುವಂಥ ಕೇಕ್ನ ವೇಸ್ಟ್ ಮಾಡಲ್ಲ. ನಮ್ಮ ಕುಕ್ ಮೇಡ್ ಹಾಗೆಯೇ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೆ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀವಿ. ಕೇಕ್ ಬಾಕ್ಸಸ್ ರೆಡಿ ಆಗಿದೆ, ಮಾವಿನ ಹಣ್ಣು ಬಂದಿದೆ. ಇದನ್ನೆಲ್ಲ ಈ ಬಾಕ್ಸಸ್ ಅಲ್ಲಿ ಹಾಕ್ಬೇಕು. ಇದನ್ನೆಲ್ಲ ಈ ಬಾಕ್ಸಸ್ ಅಲ್ಲಿ ಹಾಕ್ಬೇಕು, ಈ ಬ್ಯಾಗ್ಸ್ ಅಲ್ಲಿ ಹಾಕ್ಬೇಕು. ರಾದರ್ ಇಲ್ಲೂ ಒಂದ್ ಸ್ವಲ್ಪ ಇದೆ. ಸೆಲೆಬ್ರೇಷನ್ಸ್ ಆಗಬೇಕಾದ್ರೆ ಮನೆಯಲ್ಲಿ 1:30 ಆಗಿತ್ತು. ಸೊ ಅಪ್ಪಾಜಿ ಎಲ್ಲ ಬ್ಯಾಗ್ಸಲ್ಲಿ ಮ್ಯಾಂಗೋ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಕಡೆ ಊಟದ ಕಾರ್ಯಕ್ರಮ ನಡೀತಾ ಇದೆ. ಅಂಡ್ ಇವತ್ತು ಪಾಪುಗೆ ಒಂದು ಸ್ಪೆಷಲ್ ಬಟ್ಟೆ ಹಾಕಿದೀವಿ. ಯಾರಾದ್ರೂ ಗಮನ ಮಾಡಿದೀರಾ? ಏನದು? ಹೊಸದಲ್ಲ, ಅದ್ರಲ್ಲಿ ಏನೋ ಬರ್ದಿದೆ.
ನೋಡಿಲ್ಲ? Cooler version of dad. ಎಸ್. Cooler version of dad. ಗಮನಿಸಿದ್ದೀರಾ ಅನ್ನೋದಕ್ಕೆ ಏನೋ ಅಂದ್ಬಿಟ್ಟೆ ನಾನು ಅವಸರದಲ್ಲಿ. ಎನಿವೇಸ್ ಅಪ್ಪಾಜಿ ಎಲ್ಲದಕ್ಕೂ ಮ್ಯಾಂಗೋ ಹಾಕಿದ್ದಾಯಿತು. ಆಲ್ಮೋಸ್ಟ್ 2:30 ಆಗಿತ್ತು ಅನಿಸುತ್ತೆ ನಾವು ಮನೆಯಿಂದ ಹೊರಡಬೇಕಾದ್ರೆ. ಆ್ಯಂಡ್ ಎಲ್ಲ ತಂದೆಯಂದ್ರೆ ಕೊಡಬೇಕು, ಹೋಗಬೇಕು, ಹುಡುಕಬೇಕು, ಟು ಮೀಟ್ ದ ರೈಟ್ ಪೀಪಲ್. ಆಲ್ ದ ಡ್ಯಾಡ್ಸ್ಗೆ ಕೊಡುವಂಥ ಸಮಯ. ಖುಷಿಯಿಂದ ಹಾಕ್ತಾಯಿದ್ದಾರೆ ಅಪ್ಪಾಜಿ. ಎಲ್ರಿಗೂ ಏನೇನು ಹಾಕಬೇಕು, ಎಲ್ಲರ ಬ್ಯಾಗಲ್ಲಿ ಏನೇನು ಸೇರಬೇಕು ಅದನ್ನು ನೀಟಾಗಿ ಹಾಕ್ತಾಯಿದ್ದಾರೆ. ಸೂಪರ್. ಇವತ್ತು ಫಾದರ್ಸ್ ಡೇ ಪ್ರಯುಕ್ತ ನಮ್ಮ ಮನೆಯ ತಂದೆಯಂದ್ರು ಬೇರೆ ತಂದೆಯಂದ್ರಿಗೆ ಕೊಡ್ತಾರೆ. ಸೊ ಎಲ್ಲರೂ ಬ್ಯಾಗ್ ನ ಕ್ಯಾರಿ ಮಾಡ್ತಾ ಇದ್ದಾರೆ. ವಿಲ್ ಗೋ ಆಲ್ಮೋಸ್ಟ್ 20+ ಇದೆ ಇಲ್ಲಿ. 20 ಜನ ತಂದೆಯಂದ್ರಿಗೆ ಇದನ್ನ ಕೊಡ್ಬೇಕು. ಡೀಟೇಲ್ ಆಗಿ ನಿಮ್ಗೆ ತೋರಿಸಿಲ್ಲಲ್ಲ, ಒಂದು ಹ್ಯಾಂಪರ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಈ ಒಂದು ಬ್ಯಾಗ್ ಆಬ್ವಿಯಸ್ಲಿ ಯೂಸ್ ಬರುತ್ತೆ. ಅಂಡ್ ಈ ತರದ 2 ಕೇಕ್ ಬಾಕ್ಸ್ ಹಾಕಿದೀವಿ, ಪ್ಲಸ್ ಮ್ಯಾಂಗೋ, ಪ್ಲಸ್ ಪಾಕೆಟ್ ನೋಟ್ಬುಕ್ ಅಂಡ್ ಒಂದು ಪೆನ್. ಇಂಪಾರ್ಟೆಂಟ್ ಆಗಿ ಟಿಫಿನ್ ಬಾಕ್ಸ್ ಅದು ಕೆಳಗಡೆ ಇದೆ, ಅದನ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ನಿನ್ನೆ ಪ್ಯಾಕ್ ಮಾಡ್ತಾ ಇದ್ವಲ್ಲ ಅದೇ ಅಷ್ಟೇ. ಇವತ್ತು ಫಾದರ್ಸ್ ಡೇಗೋಸ್ಕರ ಎಲ್ಲರೂ ಫಾದರ್ಗಳಿಗೆ ಕೊಡೋಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಸ್ಟಾರ್ಟ್ ಮಾಡೋದು ನಮ್ಮ ಮನೆ ಸೆಕ್ಯೂರಿಟಿ ಅವರಿಂದಾನೆ, ಬಿಕಾಸ್ ही इज आल्सो ब्यूटीफुल डैड. हेलो जी, आज फादर्स डे है तो आपके लिए हैप्पी फादर्स डे. Happy Father's Day. ನೆಕ್ಸ್ಟ್ ಅಲ್ಲೊಬ್ರಿದ್ದಾರೆ ನೋಡೋಣ. ಅಲ್ಲೊಬ್ರು ತಾತ ಐರನ್ ಉಜ್ಜುತ್ತಾ ಇರ್ತಾರೆ, ಅವ್ರಿಗೆ ಕೊಡೋಣ. ಹೋಗೋಣ. ಅವರಿಲ್ಲ, ಸೊ ಹಾಗಾಗಿ ಸೆಕ್ಯೂರಿಟಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಹೆಲೋ ಸರ್, ನಮಸ್ತೆ. Hello. ಇವತ್ತು ಫಾದರ್ಸ್ ಡೇ. ನಿಮಗೆ ಗೊತ್ತಿದೆ ಫಾದರ್ಸ್ ಡೇ ಅಂತ? ವಿಶ್ ಮಾಡಿದ್ರಾ? ಎಸ್. ಪಪ್ಪ ಅಂದ್ರೆ ಎಷ್ಟಿಷ್ಟ? ಇಷ್ಟ ಬಾಲ ಬಹಳ ಇಷ್ಟನಾ? ಸೋ ಸ್ವೀಟ್. ನಿಮ್ ಪಪ್ಪಂಗೆ ಒಂದು ಸ್ಮಾಲ್ ಗಿಫ್ಟ್ ಇದೆ, ಕೊಡೋದಾ? ಕೊಡಿ. ಹ್ಯಾಪಿ ಫಾದರ್ಸ್ ಡೇ. ಬಾಯ್. ನಿಮ್ಗೊಂದು ಉಡುಗೊರೆ ಇದೆ. ಏನು? ಇಬ್ರು ಮಕ್ಕಳ? ಎಷ್ಟು ವರ್ಷದಿಂದ ಈ ಅಂಗಡಿ ಇದೆ? ಇದು ಲೇಟೆಸ್ಟ್ ಆಗಿ ಮಾಡಿರೋದು. ಲೇಟೆಸ್ಟ್ ಅಂಗಡಿ ನಮ್ದು. ಎಷ್ಟು ಸಮಯ ಆಯ್ತು? 6 ತಿಂಗಳು, 1 ವರ್ಷ? 4 ತಿಂಗಳಾಯ್ತು. 4 ತಿಂಗಳ? ಏನ್ ವ್ಯಾಪಾರ ಮಾಡ್ತೀರಾ ಇಲ್ಲಿ? ಜ್ಯೂಸ್. ಯಾವ್ಯಾವ ಜ್ಯೂಸ್ ಇದೆ? ಬಾದಾಮ್ ಮಿಲ್ಕ್, ರೋಸ್ ಮಿಲ್ಕ್, ಫ್ರೂಟ್ ಮಿಕ್ಸಿಂಗ್, ಫ್ರೂಟ್ ಸಲಾಡ್ ಜ್ಯೂಸ್ಗೆ ಎಲ್ಲ ಕಮ್ಮಿ ಮೇಡಮ್. ಚೀಪ್ ಅಂಡ್ ಬೆಸ್ಟ್. ಕಮ್ಮಿ ರೇಟು. ಹೌದಾ? 20 ನಮ್ಮ ಹೈಯೆಸ್ಟ್ ರೇಟ್ 40 ರೂಪೀಸ್. ಹೌದಾ? 25 10 ರೂಪೀಸ್. ಹಂಗ ಹೆಂಗ್ ನಡೀತಾ ಇದೆ ವ್ಯಾಪಾರ? ಗೊತ್ತಿರೋರು ಬರ್ತಾ ಇದಾರೆ. ಇನ್ನ ಪಿಕಪ್ ಆಗುತ್ತೆ ಅಲ್ಲ? ಓಕೆ. ಈ ಏರಿಯಾದಲ್ಲಿ ಸುತ್ತಮುತ್ತ ಯಾರ್ಯಾರು ಇದ್ದೀರಾ ಬನ್ನಿ, ಸಪೋರ್ಟ್ ಮಾಡಿ. ಹೊಸದಾಗ ಅಂಗಡಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಫ್ರೆಶ್ ಫ್ರೂಟ್ ಜ್ಯೂಸಸ್ ಸಿಗುತ್ತೆ. ಫ್ರೂಟ್ ಜ್ಯೂಸಸ್ ಫ್ರೂಟ್ ಮೇಡಮ್. ಬಾದಾಮ್ ಮಿಲ್ಕ್, ರೋಸ್ ಮಿಲ್ಕ್ ಡಿಫ್ರೆಂಟ್ ಆಗಿರುತ್ತಾ? ಸೂಪರ್. ಇವತ್ತು ತಂದೆಂದ್ರ ದಿನಾಚರಣೆ ಅಲ್ವಾ? ತಂದೆ ಆಗಿ ನಿಮ್ಗೆ ಹೇಗ್ ಅನ್ಸುತ್ತೆ ಆ ಭಾವನೆ? ಅಂದ್ರೆ ಮೇಡಮ್ ತುಂಬಾ ಕಷ್ಟ ತಂದೆ ಅಂದ್ರೆ. ಅವ್ರ ಮಕ್ಕಳನ್ನ ಸಾಕ್ಬೇಕು, ಓದಿಸ್ಬೇಕು, ಎಲ್ಲ ನೋಡ್ಕೋಬೇಕಂತ ತುಂಬಾ ಕಷ್ಟ. ಆದ್ರೂ ಅದೊಂದು ಖುಷಿ ಮೇಡಮ್, ಮಕ್ಕಳನ್ನ ಸಾಕೋದು ಅದೊಂದು ಜವಾಬ್ದಾರಿ ಮಾಡ್ಬೇಕು. ಎಷ್ಟೇ ಕಷ್ಟ ಆದ್ರೂ ತುಂಬಾ ಕರೆಕ್ಟ್ ಅದು. ಇವಾಗ ರಿಸ್ಕ್ ಬೇರೆ ತಗೊಂಡಿದೀರಾ, ಹೊಸ ಬಿಸ್ನೆಸ್ ಅಲ್ವಾ? ಎಲ್ಲ ಒಳ್ಳೇದಾಗತ್ತೆ, ಜನ ಖಂಡಿತವಾಗ್ಲೂ ಬರ್ತಾರೆ. ಆಯ್ತಾ? ನಿಮಗೆ ಇವತ್ತಿನ ದಿನ ಒಂದು ಪುಟ್ಟ ಗಿಫ್ಟ್ ಇದೆ. ಪಾಪ ಬನ್ನಿ ಕೊಡಿ. ಸರ್, ಇದ್ರಲ್ಲಿ ನಿಮ್ಗೆ ಯೂಸ್ ಆಗುವಂತ ಗಿಫ್ಟ್ ಇದೆಯಾ? ಒಂದು ಪುಟ್ಟ ಕೇಕ್ ಇದೆ ಆಯ್ತಾ? ನಾವು ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ವಿ ಫಾದರ್ಸ್ ಡೇಗೆ, ಅದ್ರದ್ದೇ ಎಲ್ಲಾರ್ಗೂ ಪುಟ್ಟ ಕೇಕ್ ಇದೆ. ಒಂದ್ ಟಿಫಿನ್ ಬಾಕ್ಸ್ ಇದೆ, ಮಾವಿನ ಹಣ್ಣು ಇದೆ, ನೋಟ್ಬುಕ್ ಇದೆ, ಪೆನ್ ಇದೆ. ಉಪಯೋಗ ಬರುತ್ತಾ ಇವೆಲ್ಲ? ಬರುತ್ತಾ? ಸೂಪರ್. ಥ್ಯಾಂಕ್ ಯು ಸರ್, ಖುಷಿ ಆಯ್ತು. ಬಾಯ್. ಈ ವಿಡಿಯೋ ನಾಳೆನೆ ಬರುತ್ತೆ, ನೋಡಿ ಆಯ್ತಾ? ಮಿಸ್ ಮಾಡಬೇಡಿ, ನಾಳೆನೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಿಮ್ಮ ಕೈಲೇ ಮಾಡಿ. ನನ್ನ ಕೈಲೇ ಸಬ್ಸ್ಕ್ರೈಬ್ ಮಾಡಿದೆ. ಎಲ್ಲ ಒಳ್ಳೇದಾಗ್ಲಿ. ಹಂಗೆ ಒಂದು ಜ್ಯೂಸ್ ಕೊಡಿ ಅವ್ರಿಗೆ. ಎಷ್ಟು ಹೇಳಿ, ನಾವೇ ನಿಮ್ಗೆ ಬೋಣಿ ಮಾಡ್ತೀವಿ ಇವತ್ತು. ಹಾ, ಇಲ್ಲ ಮಾಡೋಣ. 3 ಲೆಮನ್ ಕೊಡಿ ಸರ್. ಎಷ್ಟಾಯ್ತು ಸರ್? 30 ರೂಪೀಸ್. 45 ಆಗುತ್ತೆ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 10 ರೂಪೀಸ್ ಕೊಡ್ತೀನಿ. 45 ಕೊಡೋಣ. ನೀವು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ವೈ ನಾಟ್? ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಕನ್ನಡ ಬರುತ್ತಾ? ಮಕ್ಳಿದಾರ ಮನೆಯಲ್ಲಿ? ಎಷ್ಟು ಜನ ಮಕ್ಳು? 2 ಜನ ಮಕ್ಳ? ತಂದೆ ಆಗಿರುವಂತ ಅನುಭವ ಹೆಂಗ ಅನ್ಸುತ್ತೆ? ಪರವಾಗಿಲ್ಲ. ಜವಾಬ್ದಾರಿಗಳು ಜಾಸ್ತಿ ಅಲ್ವಾ? ಏನ್ ಕೆಲಸ ಮಾಡ್ಕೊಂಡಿದೀರಾ? ಟೈಲರಿಂಗ್. ಸೂಪರ್. ಬೆಳಿಗ್ಗೆ ಎಷ್ಟು ಗಂಟೆ ಕೆಲಸ ಶುರು ಆಗುತ್ತೆ? ಇಲ್ಲ, ನಾನು ವಾರಕ್ಕೆ 1 ದಿವಸ ಮಾತ್ರ ಇಲ್ಲಿ ಕಂಪನಿ ಕೆಲಸಕ್ಕೆ. ಓ ಹೌದಾ? 2 ಕೆಲಸ ಮಾಡ್ತೀರಾ ಹಾಗಾದ್ರೆ? ಸೂಪರ್ ಅಲ್ಲ. ಇವತ್ತೇನ್ ವಿಶೇಷ ಹೇಳಿ? ಫಾದರ್ಸ್ ಡೇ. ನಮ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಇದೆ. ಮನೆಯಲ್ಲಿ ಮಕ್ಕಳು ವಿಶ್ ಮಾಡಿದಾರಾ?
ವಿಶ್ ಮಾಡಿದ್ದಾರೆ. ಮಾಡಿದಾರಾ? ಒಂದ್ ಪುಟ್ಟ ಉಡುಗೊರೆ ಇದೆ, ಕೊಡಿ. ಹ್ಯಾಪಿ ಫಾದರ್ಸ್ ಡೇ. ಇದನ್ನ ಮಕ್ಳಿಗೆ ಹೋಗಿ ಏನಂತೀರಾ? ಈ ತರ ಬಂದಿದ್ದಾರೆ, ಕೊಟ್ಟಿದ್ದಾರೆ. ಗಿಫ್ಟ್ ಕೊಟ್ರ ಅಂತೀರಾ? ಥ್ಯಾಂಕ್ ಯು ಸರ್, ಖುಷಿಯಾಗಿರಿ. ಬಾಯ್. ನಮಸ್ತೆ. ಮನೇಲಿ ಮಕ್ಳಿದಾರಾ? ಮೊಮ್ಮಕ್ಳು ಇದಾರಾ? ಓಹೋ, ಎಷ್ಟು ವಯಸ್ಸು ಮೊಮ್ಮಕ್ಳಿಗೆ? ಮೊಮ್ಮಗಳಿಗೆ ಒಬ್ರಿಗೆ 23, ಒಬ್ಬ ಮೊಮ್ಮಗಳಿಗೆ ಮದುವೆ ಆಯ್ತು. ಓಹೋ, ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಸೇಮ್ ಟು ಸರ್. ಒಂದು ಪುಟ್ಟ ಉಡುಗೊರೆ ಇದೆ ನಿಮ್ಗೆ ಫಾದರ್ಸ್ ಡೇ ಪ್ರಯುಕ್ತ. ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you. ಏನ್ ಕೆಲಸ ಮಾಡ್ಕೊಂಡಿರೋದು? ನಾನು ಅದು ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾ ಇದ್ದೀನಿ. ಓ, ಒಂದು ಹೊಸ ಮಾರ್ಗ ಅಂದ್ಬಿಟ್ಟು ಒಂದು ಚರ್ಚ್ ಇದೆ, ಹಾ. ಅಲ್ಲಿ ಬಿಲೀವರ್ ಓ, ನೈಸ್. ಹೆಂಗ್ ಅನ್ಸುತ್ತೆ? ಯಾರೋ ಅಚಾನಕ್ ಆಗಿ ಬಂದು ಗಿಫ್ಟ್ ಕೊಟ್ಟಿದ್ದು? ಇದು ಫಾಸ್ಟ್ ಚರ್ಚಿನಲ್ಲಿ ಕೊಟ್ರು ಹಾ, ಅವರು. ಮತ್ತೆ ಎಲ್ಲ ಸೆಲೆಬ್ರೇಷನ್ ಮಾಡಿ ಎಲ್ಲ ಕೊಟ್ರು. ಸೂಪರ್. ಮತ್ತೆ ಈಗ ಸೇರ್ನೇದು ನೀವು, ಆಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಮಾಡ್ತಾರೆ ಮನೆಯಲ್ಲಿ. ಭರ್ಜರಿ ಇವತ್ತು ಹಬ್ಬ. ಸರಿ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯುವರ್ ಫ್ಯಾಮಿಲಿ. ಏನಂದ್ರೆ? ಗಾಡ್ ಬ್ಲೆಸ್ ಯು ಸರ್. ನಿಮ್ಮ ಹೆಸರು ಸರ್? ನಾಗರಾಜ್. ಸರ್. ನಮಸ್ತೆ ಸರ್. ಇವತ್ತು ತಂದೆಂದ್ರ ದಿನಾಚರಣೆ. ಮನೆಯಲ್ಲಿ ಮಕ್ಳಿದಾರಾ? ಎಷ್ಟ್ ಮಕ್ಳು? ನನಗೆ 3 ಜನ ಮಕ್ಳಾ? ಓಹೋ, ಯಾವ ಊರು ನಿಮ್ದು? ತಿರುವಣ್ಣಾಮಲೈ. ಓ, ಅಲ್ಲಿಂದನಾ? ಎಲ್ಲಿರೋದು ಇಲ್ಲಿ? ಇಲ್ಲೇ ಇಲ್ಲೇ ಇದೆ. ವ್ಯಾಪಾರ ಮಾಡ್ತೀವಿ. ಏನ್ ವ್ಯಾಪಾರ? ವ್ಯಾಪಾರ. ಪೇಪರ್ ವ್ಯಾಪಾರನಾ? ಓ, ಸೂಪರ್ ಅಲ್ಲ. ನಿಮ್ಗೊಂದು ಉಡುಗೊರೆ ಇದೆ. ಇವತ್ತು ತಂದೆಂದ್ರ ದಿನಾಚರಣೆ ಅಲ್ವಾ, ಅದಕ್ಕೆ ಒಂದು ಪುಟ್ಟ ಉಡುಗೊರೆ. ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ಇವತ್ತು ತಂದೆ ಅದಕ್ಕೆ ಇದೊಂದು ಪುಟ್ಟ ಉಡುಗೊರೆ ನಿಮಗೆ ತಗೊಳ್ಳಿ. ಥ್ಯಾಂಕ್ಸ್. ಖುಷಿ ಆಯ್ತಾ? ಬಾಯ್. ಇವತ್ತೇನ್ ವಿಶೇಷ? ಏನು ಇವತ್ತು ತಂದೆಂದ್ರ ದಿನಾಚರಣೆ, ನಿಮ್ಗೊಂದು ಪುಟ್ಟ ಉಡುಗೊರೆ ಇದೆ, ತಗೊಳ್ಳಿ. ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ಇವತ್ತು. ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೊಡಿ ಒಂದು ಥ್ಯಾಂಕ್ಸ್. ನಮಸ್ತೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 30 ವರ್ಷ. 30 ವರ್ಷದಿಂದನಾ? ಸೂಪರ್ ಅಲ್ಲ. ತರಕಾರಿ ಫ್ರೂಟ್ಸ್ ಅಂಗಡಿನ 30 ವರ್ಷದಿಂದ? ಓ, ಇವತ್ತು ಏನ್ ಸ್ಪೆಷಲ್ ಹೇಳಿ? ಏನಿದೆ ಸ್ಪೆಷಲ್? ಇವತ್ತು ತಂದೆಂದ್ರ ದಿನಾಚರಣೆ, ನಿಮ್ಗೊಂದು ಉಡುಗೊರೆ ಇದೆ, ಕೊಡೋದಾ? ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಖುಷಿ ಆಯ್ತಾ? ಫಾದರ್ಸ್ ಅವರೆಲ್ಲ ಮಾತಾಡೋದು ಕಮ್ಮಿ ಅನ್ಸುತ್ತೆ, ಮದರ್ಸ್ ಮಾತಾಡ್ತಾರೆ. ಈ ಫಾದರ್ಸ್ ಅವ್ರಿಗೆ ಮಾತಾಡೋಕೆ ಎನರ್ಜಿನೇ ಇಲ್ಲ. ಓಕೆ ಓಕೆ, ನಮ್ದೇ ಒಂದು ಪ್ರಪಂಚ. ಇಲ್ಲೊಬ್ರು ಕೂತಿದ್ದಾರೆ, ಅವರು ಟೀ ಕುಡಿಯೋದಕ್ಕೆ ಬಂದಿದಾರ, ಟೀ ಮಾರ್ತಾ ಇದಾರ ಗೊತ್ತಿಲ್ಲ, ಕೇಳೋಣ. ಹೆಲೋ ಸರ್, ನಿಮ್ದ ಅಂಗಡಿ ನಿಮ್ದ ಇದು? ಇಲ್ಲ, ನಮ್ದಿಲ್ಲ. ಮತ್ತೆ ಅವ್ರದ್ದ? ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಟೀ ಮಾಡ್ತಿದ್ದೆ. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾನು ಇಪ್ಪ 2 ಮಂತ್ ಆಯ್ತು ಓಪನ್ 2 ಮಂತ್ಸ್ ಆಯ್ತಾ? ಮುಂಚೆ ಏನ್ ಮಾಡ್ತಿದ್ರಿ? ಮುಂಚೆ ನಾನು ಇದು ಕೇರ್ಪುರಂ ಅಲ್ಲಿದ್ರಾ? ಮಕ್ಕಳು ಸಾಕೋದು, ತಂದೆ ಆಗಿರುವಂತ ಜವಾಬ್ದಾರಿ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಟೆಕ್ ಪಾರ್ಕ್ ಡೆವಲಪ್ ಮಾಡೋದು. ಓ, ವರ್ಕ್ ಮಾಡ್ತಾ ಇದ್ದಾರಾ? ಸೂಪರ್ ಅಲ್ಲ. 2 ಮಂತ್ಸ್ ಇಂದ ಇದ್ ಮಾಡ್ತಾ ಇದೀರಾ. ಹೆಂಗ್ ಆಗ್ತಾ ಇದೀವಿ ಬಿಸ್ನೆಸ್? ಹೌದಾ? ಅಲ್ಲ, ನೀವು ಲೇಬರಾ ಇಲ್ಲಿ? ಓಕೆ, ನಿಮ್ಗೊಂದು? ನಮ್ದೆಲ್ಲ. ಹೌದಾ, ಲೇಬರ್ ಅಂದ್ರೆ ತಿಂಗಳಿಗೆ ಸಂಬಳ ಬರುತ್ತೆ, ನಾವು ಬಂದು ಇಲ್ಲಿ ಕೆಲಸ ಮಾಡ್ಬೇಕು, ಆ ರೀತಿನಲ್ಲಿ. ನಿಮ್ಗೊಂದು ಪುಟ್ಟ ಉಡುಗೊರೆ ಇದೆ. ಇವತ್ತು ಫಾದರ್ಸ್ ಡೇ ಅಲ್ವಾ, ಗೊತ್ತಾ? ಗೊತ್ತಾ? ಓಕೆ, ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸರ್. ಬಾಯ್. ನಮಸ್ತೆ ಸರ್. ಇವತ್ತೇನ್ ವಿಶೇಷ? ತರಕಾರಿ ತಗೋತಾ ಇದ್ದೀರಾ? ಮನೆಗೆ ಮಾಮೂಲಿ ತಗೊಳ್ಳೇಬೇಕಲ್ವಾ? ಏನಂತ ಏನ್ ವಿಶೇಷ ಇವತ್ತು? ಬಿರಿಯಾನಿ, ಮಟನ್ ಬಿರಿಯಾನಿ ಏನ್ ಮಾಡ್ತಾರೆ? ಮಟನ್ ಭಾನುವಾರನು ಕೆಲಸ ಮಾಡ್ತೀರಾದ್ರೆ ಮಾಡ್ಲೇಬೇಕಲ್ವಾ? ಏನ್ ಮಾಡ್ಕೊಂಡಿರೋ ನೀವು? ಆಟೋ ಓಡಿಸ್ತಾ ಇದ್ದೀರಾ? ವೆರಿ ನೈಸ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಮಾಡ್ತಾ ಇದ್ದೀರಾ. ಮನೆಯಲ್ಲಿ ಮಕ್ಳು ಇದಾರಾ? ಎಷ್ಟು ಜನ ಮಕ್ಳು? ಏನ್ ಮಾಡ್ಕೊಂಡಿದ್ದಾರೆ? ಓದ್ತಾ ಇದ್ದಾರಾ? ಹೆಂಗ್ ಅನ್ಸುತ್ತೆ? ಜವಾಬ್ದಾರಿಗಳು ಜಾಸ್ತಿ, ಕೆಲಸ ಮಾಡ್ಬೇಕು, ಮನೇಲೆಲ್ಲ ಮಾಡ್ಲೇಬೇಕಲ್ವಾ? ಅಲ್ವಾ? ಸರಿ, ನಿಮ್ ತಂದೆ ಬಗ್ಗೆ ಒಂದ್ ಮಾತು ಹೇಳೋದಾದ್ರೆ? ಅವ್ರ ಹೀರೋ. ಸೂಪರ್ ಅಲ್ಲ? ನಿಮ್ ಮಕ್ಳಿಗೆ ನೀವ್ ಹೀರೋ. ಇವತ್ ನಿಮಗೆ ಒಂದು ಪುಟ್ಟ ಉಡುಗೊರೆ ಇದೆ. ಇವತ್ತೇನು ಹೇಳಿ? ಫಾದರ್ಸ್ ಡೇ. ಕರೆಕ್ಟ್. ಹ್ಯಾಪಿ ಫಾದರ್ಸ್ ಡೇ. ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಓಕೆ, ಬಾಯ್. ನಮಸ್ತೆ. ಬಿಸಿ ಇದ್ದೀರಾ? ಏನಿಲ್ಲ, ಹೇಳಿ ಮೇಡಮ್. ಏನಿಲ್ವಾ? ಆಯ್ತಾ? ಬಂತ ಬಾಡಿಗೆ? ಇವಾಗ ಬಂತು ಮೇಡಮ್. ಇವಾಗ ಬಂತ? ಎಷ್ಟ್ ಬಾಡಿಗೆ ಬಂತು ಇವತ್ತು? ಇವತ್ತೇನು ಮೈಸೂರು ಮೇಡಮ್ ನಾವು.
ಮನೆಯಲ್ಲಿ ಮಕ್ಕಳು ಕಾಯ್ತಾ ಇದಾರಾ? ಕಾಯ್ತಾ ಇರ್ತಾರೆ ಮೇಡಮ್, ಕಾಯ್ತಾ ಇಲ್ದೆ ಇನ್ನೇನ್ ಮಾಡ್ತಾರೆ ಅಲ್ವಾ? ಸೊ ಮನೆಗೆ ಹೋಗ್ಬೇಕು. ಹೋಗ್ಲೇಬೇಕು madam. ಇವತ್ತು ಹೋಗ್ತೀರಾ ನಾಳೆ? ಇವಾಗ್ಲೇ ಹೊರಡದ? ಒಂದ್ ಪುಟ್ಟ ಗಿಫ್ಟ್ ಇದೆ, ತಗೊಂಡ್ ಹೋಗ್ತೀರಾ ಮನೆಗೆ? ಏನ್ ಗಿಫ್ಟ್ ಮೇಡಮ್? ಏನ್ ಗಿಫ್ಟು? ಏನ್ ದಿನ ಗೊತ್ತಿಲ್ಲ ಮೇಡಮ್. ಇವತ್ತು ತಂದೆಯರ ದಿನಾಚರಣೆ, ಸೊ ನಿಮ್ಗೊಂದು ಪುಟ್ಟ ಉಡುಗೊರೆ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಇವತ್ತೇನ್ ವಿಶೇಷ ಹೇಳಿ? ಫಾದರ್ಸ್ ಡೇ. ನಿಮ್ಗೊಂದು ಉಡುಗೊರೆ ಇದೆ. ನಿನ್ನಲ್ಲಿ ಯಾರು ಕೊಡ್ತೀರಾ ಗಿಫ್ಟ್ ನ? ಮನೇಲಿ ಮಕ್ಕಳೇ ಕೊಡ್ತಾರೆ. ಮಕ್ಳು ಕೊಡ್ತೀರಾ ತಗೊಂಡೋಗಿ? ಏನ್ ವಿಶೇಷ ಇವತ್ತು? ಫಾದರ್ಸ್ ಡೇ. ಫಾದರ್ಸ್ ಡೇ ಕೊಡಿ. ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸರ್. ಕೀಪ್ ಸ್ಮೈಲಿಂಗ್. ಹೆಂಗ್ ನಗೋದು? ನಗರಿ, ಜೋರಾಗಿ ನಗರಿ ಒಂದ್ ಸ್ವಲ್ಪ. ಬಾಯ್. ನಮಸ್ತೆ. ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಎಷ್ಟು ತರಕಾರಿ ಬೆಲೆ ಇವತ್ತು? ತರಕಾರಿ ಎಲ್ಲ ರೇಟ್ ಜಾಸ್ತಿ ಆಗಿದೆ ಇವಾಗ. ರೇಟ್ ಇಷ್ಟು ತಗೋತೀನಿ, ಎಷ್ಟಾಗತ್ತೆ? ಜಾಸ್ತಿ ರೇಟ್ ಆಗಿದೆ. ನೀವು 1 kg ಬೀನ್ಸ್ ಬಂದು 120 150 ರೂಪಾಯಿ ಅಲ್ಲೇ ಮಾರ್ಕೆಟಿಗೆ. ನಾವು 150 ರೂಪಾಯಿ 1 kg ಮಾರ್ತೀವಿ. ಹೌದಾ? ಆಮೇಲೆ ಟೊಮೊಟೊ 30 ರೂಪಾಯಿ 25 30 ರೂಪಾಯಿ ಮಾಡ್ತಾರೆ. ದೊಡ್ಡ ಕ್ವಾಲಿಟಿ ಅಂದ್ರೆ ಸ್ವಲ್ಪ 50 ರೂಪಾಯಿ 40 ರೂಪಾಯಿ ಮಾಡ್ತಿದ್ದಾರೆ. ಎಷ್ಟು ವರ್ಷದಿಂದ ಈ ಅಂಗಡಿ ಇದೆ? ತುಂಬಾ ವರ್ಷದಿಂದ, ಸುಮಾರು ನಮ್ಮ ಅಪ್ಪ ಕಾಲದಿಂದಲೇ ಇದೆ ಇದು. ಹೌದಾ? ಇದೇ ಬಿಸ್ನೆಸ್ ನಿಮ್ದು? ಇದೇ ತರ ಹೆಂಗ್ ನಡೀತಾ ಇದೆ ವ್ಯಾಪಾರ? ನಡೀತಿದೆ. ಮನೇಲಿ ನನ್ನ ಮಕ್ಳಿದಾರಾ? ಇಬ್ರು ಗಂಡು ಮಕ್ಳಿದ್ದಾರೆ. ಇಬ್ರು ಗಂಡ್ ಮಕ್ಳ ಏನ್ ಮಾಡ್ತಾ ಇದಾರೆ? ಅವರು ಇದು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಹೌದಾ? ಇವತ್ತೇನ್ ವಿಶೇಷ? ಏನ ನಾವೆಲ್ಲ ಮಟನ್ ಗಿಟನ್ ತಿನ್ನಲ್ಲ ಇವೆಲ್ಲ. ತಿನ್ನಲ್ವಾ ಇವತ್ತು? ತಿನ್ನಲ್ಲ, ಯಾವಾಗಲೂ ತಿನ್ನಲ್ಲ. ತಿನ್ನಲ್ಲ. ಬಟ್ ಏನ್ ವಿಶೇಷ ಇವತ್ತು? ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡ್ತಾರೆ. ಸಾಂಬಾರ್ ಪಾಯಸ ಎಲ್ಲ ಮಾಡ್ತಾರೆ ಮನೆಯಲ್ಲಿ. ಅದು ವಿಶೇಷ ಮಾಡ್ತಾರ? ಓ, ನನ್ ವಿಶೇಷ ಅಂತ ಕೇಳಿದಾಗ ಅವರು ಊಟಕ್ಕೆ ಏನ್ ವಿಶೇಷ ಅಂತ, ಓ ಅವ್ರು ಊಟಕ್ಕೇನ್ ವಿಶೇಷ ಅಂತ ಅನ್ಕೊಂಡ್ರು. ಕೊಡಿ ಅವ್ರಿಗೆ. ಇವತ್ತು ಫಾದರ್ಸ್ ಡೇ. ಇವತ್ತು ತಂದೆಯವರ ದಿನಾಚರಣೆ. ಅದಕ್ಕೋಸ್ಕರ ಒಂದು ಗಿಫ್ಟ್ ಇದೆ ನಿಮಗೆ, ಆಯ್ತಾ? ನಮ್ಮ ಹುಡುಗ ನಮ್ಮ ದೊಡ್ಡ ಮಗನ ಹಂಗಂದ, ಅಣ್ಣ ಈ ತರ ಇದೆ ಅಣ್ಣ ನಿಮ್ದು ಅಂತ ಹೇಳಿದ್ರು. ದೊಡ್ಡ ಮಗ ಚಿಕ್ಕ ಮಗ ಊರಿಗೆ ಹೋಯ್ತಾನೆ, ಚಿಕ್ಕಮಗಳೂರಿಗೆ ಹೋಯ್ತಾನೆ. ಅದಕ್ಕೆ ಇದು ತುಂಬಾ ಥ್ಯಾಂಕ್ಸ್. ಸೂಪರ್. ಓಕೆ, ಖುಷಿಯಾಗಿರಿ. ಬಾಯ್. ನಮಸ್ತೆ. ಇವತ್ತೇನ್ ವಿಶೇಷ ಹೇಳಿ? ಯೋಗ ಡೇ. ಯೋಗ ಡೇ. ವೆರಿ ಟ್ರೂ. ಯೋಗ ಡೇನು ಹೌದು ಇವತ್ತು. ಅದ್ರ ಜೊತೆಗೆ ಇನ್ನೊಂದು ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಇವತ್ತು ಬಿಸಿ ಕೆಲ್ಸ? ಹೌದು, ಕೆಲಸ ಬಿಲ್ಸೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಕೆಲಸ? ಒಂದು 20 ವರ್ಷ ಮಾಡ್ತೀನಿ. ಎಷ್ಟು? 20 ವರ್ಷ. 20 ವರ್ಷದಿಂದ ಮಾಡ್ತಾ ಇದ್ದೀರಾ. ಸರಿ ಸರ್, ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಇದೆ. ಫಾದರ್ಸ್ ಡೇ ಇವತ್ತು. ಹ್ಯಾಪಿ ಫಾದರ್ಸ್ ಡೇ. ಓ ಸಾರಿ. ಒಂದು ಗಿಫ್ಟ್ ಕೊಡ್ತಾ ಇದೀವಿ ಫಾದರ್ಸ್ ಡೇಗೋಸ್ಕರ. ನೋಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಇದೇ ರೀತಿ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ತಾ ನಿಮ್ ಕೆಲಸವನ್ನ ಮಾಡ್ತಾ ಖುಷಿಯಿಂದ ಇರಿ. ಥ್ಯಾಂಕ್ ಯು. ಬಾಯ್. ಹೆಲೋ, ಹಾಯ್. ಹೆಲೋ ಸರ್. ಹ್ಯಾಪಿ ಸಂಡೇ. थैंक यू. कन्नड़ा, इंग्लिश, हिंदी. हिंदी? अच्छा. कितने साल के बच्चे हैं? ये है 2.5 years और ये 9 years. 9 years. आज क्या स्पेशल है? तो आज बाहर आए आप? अच्छा. और आज पापा का दिन है, फादर्स डे है. विश कीजिए आप. हैप्पी फादर्स डे. हैप्पी फादर्स डे. थैंक यू सो मच. और एक छोटा सा गिफ्ट है, आप दे दीजिए पापा को. थैंक यू. दे दीजिए आप पापा को. थैंक यू सो मच. थैंक यू मैम. थैंक यू सर. अच्छा, आपको पापा बहुत पसंद है क्या? हाँ, कितना? बहुत मतलब दिखाइए मुझे कितना. इतना इतना इतना. इतना. एक पप्पी दे दीजिए पापा को. हाँ. चलो, थैंक यू. बाय. हैप्पी फादर्स डे. हाय. Hello. Are you a dad? Do I look like? I'm confused. Is he a dad? Yeah, he is. All right. You're a mom. Your dad. Are you a dad? Yes. Are you confused? How does it feel to see him as a dad? He's become more responsible, I would say. Ooh. Become And more. he's very caring. The other side of him, which I didn't see. Oh, that's since how many years you seeing this? 6 years now. He's 6 years old already. Amazing. That's lovely. Kannada, English, Hindi? Anything is fine. Oh, Kannada ಬರುತ್ತಾ? ಹೆಂಗ್ ಅನ್ಸುತ್ತೆ ತಂದೆ ಆಗಿ ಹೊಸ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಾ? Okay, ತಂದೆಯಾಗಿ ಹೊಸ ಜವಾಬ್ದಾರಿ is like something different role. ಹೌದಾ? Yeah, but He keeps us on our toe. ಫುಲ್ ಬಿಸಿ. ಯಾವಾಗ್ಲೂ ಬಿಸಿ. Yavaglu every time. Yes. ಹಾಗಾದ್ರೆ ಇವತ್ತು ಏನ್ ಸ್ಪೆಷಲ್ ಮ್ಯಾಮ್?
Today's Father's Day. Oh yes. Yeah. Happy Yeah, actually, Father's I Day. didn't know. I was just waiting for that. Oh really? Will they find out or what? Because for Mother's Day, I was doing a lot of things that they forgot actually. They did not forget. They were waiting for me to surprise you. Ashte. Maybe, yeah, it happened. See, So he's my father. ನಿಮ್ಗೋಸ್ಕರ ಒಂದು ಪುಟ್ಟ ಗಿಫ್ಟ್ ಇದೆ. ಹ್ಯಾಪಿ ಫಾದರ್ಸ್ ಡೇ. Happy Father's Day. How much do you love your dad? Yeah, I like so much. So much. Why? What is Because it? Huh. because sometimes my dad went, I will call to him and tell him come soon. And then he'll come. Yeah. Oh, that is so special about your dad. call me and ask me to come immediately now. 2 minutes, 1 minute. Wherever I am, I should be there in 2 minutes. Oh, amazing. So you love your dad a lot. And Yeah. recently, he was missing me very much. You- because oh. I have been occupied outside. Oh, amazing. This is the profile. Okay. I think you can see. This is the profile. Okay. Yeah, sure. All right. See you. Hello, na. Bye. Bye. Say hi. Yo. Hi. Hello. 2 kids. Yes. Kannada, Hindi? Hindi. English? Kannada ಬರುತ್ತಾ ಸ್ವಲ್ಪ ಸ್ವಲ್ಪ ಬರಲ್ಲ. Okay. You have such adorable kids though. Amazing. What is special today, ma'am? Father's Day. Father's Day. So we thought we'll give this most lovable dad a special gift. Thank you so much. Thank you. Why is it? That's like making you feel special. Ah. Men, they just don't want to feel special or they're not I know. used to it. We just went to buy him something only for Father's Day. Is it? That is so nice. So how long it's been that you guys are parents? She's 3.5 now. So Oh. yeah, 3.5 years, and he's 1. 3.5 years. Amazing, amazing. Congratulations, sir. 2 kids and a very happy Father's Day. Thank you. Wish everyone happy Father's Day. Oh, happy Father's Day, everyone. Dads are like this with less energy or low key. He went to work and came today, so he's tired. Because I've met a lot of dads today, and everyone's like, "Okay, happy Father's Day, thank you." I know they don't understand the energy. Happy Father's Day, everyone. All right, see you. Thank you. Bye. Thank you. ಕನ್ನಡ ಬರುತ್ತಾ? ಬರಲ್ಲ? ಬರುತ್ತೆ ತಾನೇ ಕನ್ನಡ? ಅರ್ಥ ಆಯ್ತಾ? ಓಕೆ, ಇವತ್ತೇನ್ ವಿಶೇಷ ಇದೆ? I can't speak. You can't speak. What is special today? Yoga day, right? It's a normal Sunday, but it's also Father's Day. it's Father's Day. So where's your baby? A little one. Oh, what are you buying for her? And we just came for random shopping. Random shopping. So on this Father's Day, a random special gift ನಿಮಗೆ. Oh, thank you. ಸರ್ ನೀವು ತಂದೆನಾ? ಎಷ್ಟು ಮಕ್ಕಳು? 3 ಮಕ್ಕಳು. 3 ಮಕ್ಕಳ. ಹೆಂಗ್ ನಡೀತಾ ಇದೆ ಬಿಸ್ನೆಸ್? ಪರವಾಗಿಲ್ಲ. ಪರವಾಗಿಲ್ವಾ? ನಡೀತಾ. ಪ್ರತಿದಿನ ಬರ್ತೀರಾ? ಹಾ, ದಿನಾಲು ಬರ್ತೀನಿ. ಹೌದಾ? ಹೆಂಗಾಗತ್ತೆ ವ್ಯಾಪಾರ ಎಲ್ಲ? ಸಾಟರ್ಡೆ ಸಂಡೇ ಬಿಸ್ನೆಸ್ ಚೆಂದಾಗುತ್ತೆ. ಹೌದಾ? ಮಿಕ್ಕಿ ಟೈಮ್ ಸ್ವಲ್ಪ ಕಡಿಮೆ. ಸ್ವಲ್ಪ ಕಮ್ಮಿನಾ? ಇವತ್ತು ನಿಮ್ಗೋಸ್ಕರ ಒಂದು ಸ್ಪೆಷಲ್ ಉಡುಗೊರೆ ಕೊಡೋಣ. ಥ್ಯಾಂಕ್ ಯು. ಎಸ್, ನನ್ನ ತಂದೆಯಿಂದ ನಿಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಬಾಯ್. ಎಸ್ ಎಸ್. It's Father's Day special, so we thought we'll give you a small gift. Yeah. How do you know that's Today's Father's Day. my birthday also? Oh, lovely. It's your birthday also. 87th birthday 87 years old, and you're taking sweets for for my grandchildren. grandchildren. Oh my God, that's lovely. So we have a special gift for you. Congratulations on being a grandparent now. Wish everyone happy Father's Day, sir. This day. Happy Father's Day. ಫೈನಲಿ ಎಲ್ಲ ತಂದೆಯಂದ್ರಿಗೆ ನಾವು ಗಿಫ್ಟ್ಸ್ನ ಕೊಟ್ಟಿದ್ದಾಯ್ತು. ಇನ್ನೇನೇ ಇದ್ರು ನಾವು ಮನೆಗೆ ಹೊರಡಬೇಕು. ಇಟ್ ವಾಸ್ ಅ ಬ್ಯೂಟಿಫುಲ್ ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಮನೆಗೆ ಹೋದ್ಮೇಲೆ ಉಳ್ದಿದ್ದು ಮಾತ್ರಣ ಬನ್ನಿ. ಎಲ್ಲ ಅರ್ಧಂಬರ್ಧ ಇನ್ನೂ ಕೆಲಸ ಆಗಿಲ್ಲ. ಈ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಫ್ರೇಮ್ಸ್ ರೆಡಿ ಮಾಡ್ಕೋಬೇಕು ಎಲ್ಲರಿಗೂ. ಸೊ ಐ ಆಮ್ ವೇಟಿಂಗ್ ಅವ್ರು ಎಲ್ಲಿದ್ದಾರಂತ. ಮಾಮ ಬರಬೇಕು. ಕಾರಲ್ಲಿದೆ ಫ್ರೇಮ್. ಬಿಟ್ಟು ಬಂದಿದ್ದೀನಲ್ಲ ಗೈಸ್. ಅದೇ ಬಿಟ್ಟು ಬಂದಿದ್ದೀನಿ ನಾನು ಬಿಟ್ಟು ಬಂದಿದ್ದೀನಿ ನಾನು. ಸೊ ಈ ಅನುಭವ ಹೇಗಾಯಿತು ಸಂಧ್ಯಾ ಅವರಿಗೆ? ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಡಿಫಿಕಲ್ಟ್ ಮ್ಯಾನೇಜ್ ಮಾಡೋಕ್ಕೆ. ಬಟ್ ಸಖತ್ ಎಕ್ಸ್ಪೀರಿಯನ್ಸ್. ವೆರಿ ವೆರಿ ಸುಮ್ಮನೆ ಇಲ್ಲ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸುಸ್ತಾಗಿದೆ ಅಷ್ಟೇ. ಮಾಮ ಪಪ್ಪ ಅಲ್ಲಿ ಕಾರಲ್ಲಿದ್ದಾರೆ ಆಯಿತಾ. ಸೊ ಅವ್ರನ್ನ ಅಲ್ಲೇ ಇರೋದಕ್ಕೆ ಹೇಳಿದ್ದೀನಿ. ಬಿಕಾಸ್ ನನಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಫ್ರೇಮ್ ರೆಡಿ ಮಾಡಬೇಕು ಅವ್ರಿಗೆಲ್ಲ. ಲೆಟ್ಸ್ ಗೋ. ಇಲ್ಲೇ ಇದೆ ಪ್ರಿಂಟ್ ಶಾಪ್ ಅಂತ.
ಐ ಹೋಪ್ ಮಾಡಿಕೊಡ್ತಾರೆ ಬೇಗ. ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ ಗೊತ್ತಾ, ನಾವಿಲ್ಲಿ ಗಿಫ್ಟ್ ಕೊಡ್ತಾ ಕೊಡ್ತಾ ಒಂದು ಜೋಡಿಗೆ ನನ್ನ ಮೈಕ್ ಬ್ಯಾಗ್ನೇ ಇವ್ರು ಕೊಟ್ಬಿಟ್ಟಿದ್ದಾರೆ ನೋಡಿದೆ. ಅದ್ರಲ್ಲಿ ನನ್ನ ಮೈಕ್ ಇತ್ತು, ಫ್ರೇಮ್ಸ್ ಎಲ್ಲ ಇತ್ತು. ಪಾಪ ಆ ಜೋಡಿನೂ ಏನು ಅನ್ಕೋತಾರೋ ಗೊತ್ತಿಲ್ಲ ನನಗಿವಾಗ. ಖುಷಿನಲ್ಲಿ ಹೋಗಿ ಇವಾಗ ಟೆನ್ಷನಲ್ಲಿ ಮನೆಗೆ ಬರೋಂಗಾಯಿತು. ಬಿಕಾಸ್ ನನ್ನ ಮೈಕ್ ಇದೆಯಲ್ಲ, ಹಾಲಿಲ್ಯಾಂಡ್ ಮೈಕ್ದು ಬಾಕ್ಸ್ ಜೊತೆಗೆ 3 ಫ್ರೇಮ್ಸ್ ಇತ್ತು, ಅದನ್ನು ಒಬ್ಬರು ಗಿಫ್ಟಾಗಿ ಕೊಟ್ಬಿಟ್ಟಿದ್ದಾರೆ ಬೈ ಮಿಸ್ಟೇಕ್. ಸೊ ಈ ಕಪಲಿಗೆ ಹೋಗಿದೆ ಅದು. ಬಟ್ ಅವ್ರು ನಮಗೆ ಸಿಗ್ತಾರಾ, ಅವ್ರಿಗೆ ನಾವು ಸಿಗ್ತೀವಾ? ಇಲ್ಲ. ಸಿಕ್ಕಿದ್ರೆ ವಿ ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಬಟ್ ನೋಡೋಣ, ಕಾಂಟ್ಯಾಕ್ಟ್ ಮಾಡೋಕ್ಕಾದರೆ ಸಿಗುತ್ತೆ. ನಿಮ್ಗೆ ಗೊತ್ತಾ ಯಾರಿಗಾದ್ರೂ ಇವ್ರು ಗೊತ್ತಾ? ಪ್ಲೀಸ್ ಹೆಲ್ಪ್ ಮೀ ಕಾಂಟ್ಯಾಕ್ಟ್ ದೆಮ್. ಬಿಕಾಸ್ ನನ್ನ ಮೈಕ್ ಬಾಕ್ಸ್ ಅವ್ರ ಹತ್ರ ಇದೆ, ಬೈ ಮಿಸ್ಟೇಕ್ ಅಲ್ಲಿ ಹೋಗಿದೆ. ಇಟ್ಸ್ ಆ ಫಾಲ್ಟ್. ತಲೆ ಓಡ್ತಾ ಇಲ್ಲ. ಬಟ್ ಇಟ್ಸ್ ಫಾದರ್ಸ್ ಡೇ, ನಾನು ಅವ್ರನ್ನ ಡಿಸಪಾಯಿಂಟ್ ಮಾಡೋಕ್ಕೂ ಆಗಲ್ಲ. ಕ್ವಿಕ್ಕಾಗಿ ಐ ವಿಲ್ ಗೆಟ್ ರೆಡಿ ಆ್ಯಂಡ್ ಒಂದು ಪ್ಲೇಸಿಗೆ ಹೋಗಬೇಕು. ದರ್ ಇಸ್ ಅ ಸರ್ಪ್ರೈಸ್ ಫಾರ್ ದೆಮ್, ಅದನ್ನು ಮಾಡೋಣ. ಎನಿವೇಸ್, ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನೆಕ್ಟಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.